दूसरा पार्ट सत्य की महिमा। और इस पार्ट में पूरक वाचन सत्य की महिमा के अभ्यास के गतिविधि पर प्रश्नोत्तर और अतिरिक्त प्रश्नोत्तर के बारे में वीडियो यह है। और आपने हो तो कृपया मेरे चैनल को सब्सक्राइब कीजिए और साथ ही साथ बेल आइकॉन दबाने से आने वाले वीडियो की नोटिफिकेशन आपको मिलेगी। और वीडियो के बारे में आपको अच्छा लगा है तो एक लाइक कीजिए और आपके फ्रेंड सर्कल को भी शेयर करने के लिए न भूलिए। ವಿದ್ಯಾರ್ಥಿಗಳೇ, ಇದು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿರ್ತಕ್ಕಂಥ ಪೂರಕ ವಾಚನದ 2ನೆಯ ಪಾಠ ಸತ್ಯ ಕಿ ಮಹಿಮಾ ಅಂತಕ್ಕಂಥದ್ದು. ಸೊ ಇದು ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇದಾಗಿದೆ. ಅಷ್ಟೇ ಅಲ್ಲದೆ ಹೆಚ್ಚಿನ ಪ್ರಶ್ನೆಗಳನ್ನು ಸಹಿತ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂತಂದ್ರೆ ತಂದಿದ್ದೀನಿ. ತಾವು ಈ ವಿಡಿಯೋವನ್ನ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಹಾಗಾದರೆ ಶುರು ಮಾಡುವ ಈ ದಿನದ ಒಂದು ಸತ್ಯ ಕಿ ಮಹಿಮಾ ಪಾಠದ ಒಂದು ಪ್ರಶ್ನೋತ್ತರಗಳ ಒಂದು ವಿಡಿಯೋ. प्रश्न 1 ಹೀಗಿದೆ, निम्नलिखित प्रश्नों के उत्तर लिखिए. सो ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ. प्रश्न 1 और उत्तर दोनों ही आ गया. सत्य क्या होता है, उसका स्वरूप कैसे होता है. सत्य ಅಂದ್ರೆ ಏನು, ಅದರ ಸ್ವರೂಪ ಹೇಗಿರುತ್ತೆ. सत्य बहुत भोला भाला सीधा साधा है. जो कुछ भी अपनी आंखों से देखा बिना नमक मिर्च लगाए बोलना ही सत्य कहलाता है. इसका स्वरूप यह है कि यह दृष्टि का प्रतिबिंब, ज्ञान की प्रतिलिपि और आत्मा की वाणी है. सत्य ಅನ್ನೋದು ಬಹಳಷ್ಟು ಭೋಲಾ ಭಾಲ ಸೀದಾ ಸಾದಾ ಅಂದ್ರೆ ನೇರವಾಗಿರ್ತಕ್ಕಂಥದ್ದು, ಸರಳವಾಗಿರ್ತಕ್ಕಂಥದ್ದು. ಓಕೆ, ನಮ್ಮ ಕಣ್ಣಿನಿಂದ ಏನು ನೋಡಿದೀವಲ್ಲ ಅದನ್ನೇ ಅದರಲ್ಲಿ ಹೆಚ್ಚು ಕಡಿಮೆ ಮಾಡಲಾರದೆ ಹೇಳೋದಕ್ಕೆ ನಾವೇನಂತ ಕರಿತೀವಿ, ಸತ್ಯ ಅಂತ ಕರಿತೀವಿ. ಸೊ ಸತ್ಯ ಮುಖ್ಯವಾಗಿ ನಮ್ಮ ದೃಷ್ಟಿಯ ಪ್ರತಿಬಿಂಬ ಆಗಿದೆ, ನಮ್ಮ ಜ್ಞಾನದ ಪ್ರತಿಲಿಪಿ ಅಂದ್ರೆ ನಕಲು, ಜೆರಾಕ್ಸ್, ಓಕೆ, ಪ್ರತಿಲಿಪಿಯಾಗಿದೆ ಮತ್ತು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮಾತುಗಳೇ ಆಗಿದ್ದಾವೆ. ಇದೇ ಇತ್ತು ಸತ್ಯದ ಒಂದು ಸ್ವರೂಪ. ಪ್ರಶ್ನೆ 2, झूठ का सहारा लेते हैं तो क्या क्या करना पड़ता है. ಅಂದ್ರೆ ಇಲ್ಲಿ ಸುಳ್ಳನ್ನು ನಾವು ಅನುಸರಿಸೋದರಿಂದ, ಸುಳ್ಳನ್ನು ನಾವು ಪಾಲಿಸೋದರಿಂದ ನಮ್ಗೆ ಏನೇನಾಗತ್ತೆ. ಸೊ ಮೊದಲನೇದು, झूठ का सहारा लेते हैं तो मुंह काला करना पड़ता है और अपमानित होना पड़ता है. ಸೊ ನಾವು ಸುಳ್ಳನ್ನ ಪಾಲಿಸೋದ್ರಿಂದ, ನಾವು ಸುಳ್ಳಿಗೆ ಆಶ್ರಯವನ್ನು ಕೊಡೋದ್ರಿಂದ ನಮ್ಮ ಮುಖ ಕರಗಾಗತ್ತೆ, ಮುಖ ಕಪ್ಪಾಗತ್ತೆ. ಅಷ್ಟಲ್ಲದೆ ಜನ ನಮ್ಮನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಅಪಮಾನಕ್ಕೆ ಒಳಪಡಿಸ್ತಾರೆ. ನಾವು ಸುಳ್ಳನ್ನು ನಾವೇನ್ ಮಾಡೋದು, ಸಹಾರ ಅಂದ್ರೆ ಆಶ್ರಯವನ್ನು ತೆಗೆದುಕೊಳ್ಳೋದ್ರಿಂದ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3 ಮತ್ತು 4 ಎರಡು ಬಂತು. ಶಾಸ್ತ್ರ में सत्य बोलने का तरीका कैसे समझाया गया है. ಶಾಸ್ತ್ರದಲ್ಲಿ ಸತ್ಯ ಮಾತನಾಡೋದನ್ನ ಹೇಗೆ ಹೇಳಿದ್ದಾರೆ. ಉತ್ತರ, सत्यम ब्रूयात प्रियम ब्रूयात न ब्रूयात सत्यम प्रियम. इसका अर्थ है कि सच बोलो जो दूसरों को प्रिय लगे, अप्रिय सत्य मत बोलो. ಅಂದ್ರೆ ಏನಪ್ಪಾ ಅಂದ್ರೆ ಶಾಸ್ತ್ರದಲ್ಲಿ ಸತ್ಯದ ಬಗ್ಗೆ ಹೀಗಿದೆ, ಸತ್ಯಂ ಬ್ರೂಯಾತ ಪ್ರಿಯಂ ಬ್ರೂಯಾತ ನ ಬ್ರೂಯಾತ ಸತ್ಯಂ ಪ್ರಿಯಂ. ಈ ವಾಕ್ಯದ ಅರ್ಥ ಸಚ್ ಬೋಲೋ ಜೋ ದೂಸರೋं को प्रिय लगे. ನಾವು ಯಾವತ್ತೂ ಕೂಡ ಸತ್ಯವನ್ನ ಮಾತನಾಡಬೇಕು, ಅದು ಬೇರೆಯವರಿಗೆ ಇಷ್ಟ ಆಗಬೇಕು. ಅಪ್ರಿಯ ಸತ್ಯ ಮತ್ ಬೋಲೋ, ಬೇರೆಯವರಿಗೆ ಇಷ್ಟ ಆಗದೆ ಇರತಕ್ಕಂಥ ಸತ್ಯವನ್ನ ನಾವು ಮಾತನಾಡಬಾರದು. ಪ್ರಶ್ನೆ 4, संसार में महान व्यक्तियों ने सत्य का सहारा लिया है, सो उदाहरण समझाइए. ಜಗತ್ತಿನಲ್ಲಿ ಮಹಾನ್ ವ್ಯಕ್ತಿಗಳನ್ನ ಸತ್ಯವನ್ನ ಪಾಲಿಸಿದ್ದಾರೆ, ಸೊ ಅದನ್ನ ಉದಾಹರಣೆಯೊಂದಿಗೆ ವಿವರಿಸಿರಿ. ಸೊ ಫಸ್ಟ್, राजा हरिश्चंद्र ने सत्य के मार्ग पर चलने के लिए अनेक कठिनाइयों का सामना करना पड़ा. ರಾಜ ಹರಿಶ್ಚಂದ್ರನು ಸತ್ಯದ ಮಾರ್ಗದಲ್ಲಿ ನಡೆಯಬೇಕಾದ್ರೆ ಬಹಳಷ್ಟು ಕಠಿಣತೆಗಳನ್ನು ಎದುರಿಸಬೇಕಾಯಿತು. दूसरा है, राजा दशरथ सत्य वचन निभाने के लिए अपना प्राण त्याग कर दिए. ಅಂದ್ರೆ ಸೊ ರಾಜ ದಶರಥನು ಸತ್ಯದ ಮಾತುಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ತನ್ನ ಜೀವನವನ್ನೇ ಅವ ಏನ್ ಮಾಡಿದಪ್ಪ ಅಂತಂದ್ರೆ ತ್ಯಾಗವನ್ನ ಮಾಡಿಬಿಟ್ಟ. ಗಾಂಧೀಜಿ सत्य की शक्ति से ही विदेशी शासन को हटा दिए. ಸೊ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಸತ್ಯದ ಶಕ್ತಿಯಿಂದನೇ ಸೊ ಭಾರತದಲ್ಲಿ ನೆಲೆಯೂರಿರ್ತಕ್ಕಂಥ ಒಂದು ವಿದೇಶಿ ಶಾಸನವನ್ನ, ವಿದೇಶಿ ಬ್ರಿಟಿಷ್ ಆಡಳಿತವನ್ನ ತೊಲಗಿಸಿದರು. ಇದು ಸತ್ಯವನ್ನ ಪಾಲಿಸೋದ್ರಿಂದ ಆಗಿರ್ತಕ್ಕಂಥ ಒಂದು ಕೆಲಸ ಅಂತ ಹೇಳ್ಬೋದು. ಸೊ ಮುಂದೆ ಹೋಗುವ ಪ್ರಶ್ನೆ ಸಂಖ್ಯೆ 5, महात्मा गांधी जी सत्य की शक्ति के बारे में क्या कथन है. सो महात्मा गांधी जी का सत्य की शक्ति के बारे में, सत्य एक विशाल वृक्ष है. सत्य ಅನ್ನೋದು ಒಂದು ದೊಡ್ಡ ಮರ ಇದ್ದ ಹಾಗೆ. उसका जितना आदर किया जाता है उतने ही फल उसमें लगते हैं. आदर ಅಂದ್ರೆ ಸನ್ಮಾನ, ಸತ್ಕಾರ. ಎಷ್ಟು ಅದನ್ನು ನಾವು ಗೌರವದಿಂದ ಕಾಣ್ತೀವಲ್ಲೋ ಅಷ್ಟೇ ಅದರ ಒಂದು ಫಲ ಅಂದ್ರೆ ಪರಿಣಾಮ, ರಿಸಲ್ಟ್ಗಳು ಇರ್ತವೆ. उनका अंत नहीं होता. ಆ ಫಲಕ್ಕೆ, ಆ ಪರಿಣಾಮಗಳಿಗೆ ಕೊನೆ ಅಂತಕ್ಕಂಥದ್ದು
ಇರೋದಿಲ್ಲ. ಇದು ಸತ್ಯದ ಶಕ್ತಿಯ ಕುರಿತು ಮಹಾತ್ಮ ಗಾಂಧೀಜಿಯವರ ಒಂದು ಹೇಳಿಕೆ. ಪ್ರಶ್ನೆ 6, झूठ बोलने वालों की हालत कैसी होती है? ಸೊ ಸುಳ್ಳು ಮಾತನಾಡುವವರ ಸ್ಥಿತಿ ಹೇಗಾಗತ್ತೆ? ವ್ಯಕ್ತಿತ್ವ ಕುಂಠಿತ ಹೋತಾ ಹೇ. ವ್ಯಕ್ತಿತ್ವ ಅಂದ್ರೆ ಪರ್ಸನಾಲಿಟಿ. ಅವರ ವ್ಯಕ್ತಿತ್ವ ಕುಂಠಿತ ಆಗತ್ತದೆ ಅಂದ್ರೆ ಡೌನ್ ಆಗತ್ತೆ. ಸೊ ಅವರ ವ್ಯಕ್ತಿತ್ವ ಹಾಳಾಗತ್ತೆ. ಲೋಗೋ ಕಾ ವಿಶ್ವಾಸ ಉठ ಜಾತಾ ಹೇ. ಜನರ ವಿಶ್ವಾಸ ಏನಾಗತ್ತಪ್ಪ ಅಂದ್ರೆ ಇರೋದಿಲ್ಲ. ಉನ್ನತಿ ಕಾ ದ್ವಾರ ಬಂದ್ ಹೋ ಜಾತಾ ಹೇ. ಅವರ ಪ್ರಗತಿಯ ಹಾದಿಯ ಬಾಗಿಲುಗಳು ಏನಾಗ್ತಾವಪ್ಪ ಅಂದ್ರೆ ಮುಚ್ತವೆ. ಇದು झूठ बोलने वालों की हालत. ಸುಳ್ಳು ಮಾತನಾಡುವ ಪರಿಸ್ಥಿತಿ ಹೀಗಾಗತ್ತೆ. ಕಡೆಯ ಪ್ರಶ್ನೆ ಬಂತು. ಈ ಪಾಠದ ಲಾಸ್ಟ್ ಕ್ವಶನ್ಸ್ ಇದೆ. हर स्थिति में सत्य बोलने का अभ्यास क्यों करना चाहिए? ಪ್ರತಿ ಪರಿಸ್ಥಿತಿಯಲ್ಲಿನೂ ಸತ್ಯವನ್ನೇ ಮಾತನಾಡುವ ಅಭ್ಯಾಸ ಏಕೆ ಮಾಡಬೇಕು? ಉತ್ತರ ಬಂತು. ಸತ್ಯ ವಹ ಚಿನಗಾರಿ ಹೇ. ಚಿನಗಾರಿ ಅಂದ್ರೆ ಪರಿವರ್ತನಕಾರಿ. ಸೊ ಸತ್ಯ ಅನ್ನೋದು ಒಂದು ಪರಿವರ್ತನಕಾರಿ ಇದ್ದಾಗೆ. जिससे असत्य पल भ्रम में भस्म हो जाता है. ಈ ಸತ್ಯದ ಮುಂದೆ ಅಸತ್ಯ ಸುಳ್ಳು ಅನ್ನೋದು ಕ್ಷಣದಲ್ಲಿನೇ ಸುಟ್ಟು ಹೋಗ್ತದ. अतः हर स्थिति में सत्य बोलने का अभ्यास करना चाहिए. ಆ ಕಾರಣಕ್ಕಾಗಿ ನಾವು ಪ್ರತಿ ಪರಿಸ್ಥಿತಿಯಲ್ಲಿನೂ ಕೂಡ ಸ್ಥಿತಿಯಲ್ಲಿನೂ ಸಮಯದಲ್ಲಿನೂ ಕೂಡ ಸತ್ಯವನ್ನೇ ಮಾತನಾಡುವ ಅಭ್ಯಾಸವನ್ನ ರೂಢಿಸಿಕೊಳ್ಳಬೇಕಾಗಿದೆ. ಇನ್ನು ಸತ್ಯದ ಬಗ್ಗೆ ಇರತಕ್ಕಂಥ ಹೆಚ್ಚಿನ ಪ್ರಶ್ನೆ ಉತ್ತರಗಳು ಬಂದಿದ್ದಾವೆ, ಎಕ್ಸ್ಟ್ರಾ ಕ್ವಶನ್ಸ್. ಅದ್ರಲ್ಲಿ ಮೊದಲನೇದು ಬಂತು, ಸತ್ಯ ಕಿ ಮಹಿಮಾ ಅಪಾರ ಹೇ ಕೈಸೆ? ಸತ್ಯದ ಮಹಿಮೆ ಅಪಾರವಾದದ್ದು ಹೇಗೆ? ಅದರ ಉತ್ತರ ಇದೆ, ಸತ್ಯ ಕಿ ಮಹಿಮಾ ಅಪಾರ ಹೇ. ಸತ್ಯದ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು. ಸತ್ಯ ಮಹಾನ್ ಔರ್ ಶಕ್ತಿಶಾಲಿ ಹೇ. ಸತ್ಯ ಮಹಾನ್ ಅಂದ್ರೆ ಶ್ರೇಷ್ಠ ಮತ್ತು ಶಕ್ತಿಶಾಲಿ ಆಗಿದೆ. ಸತ್ಯ ಸೆ ಅಸತ್ಯ ಪಲ್ ಭರ್ಮ ಮೇ ಭಸ್ಮ ಹೋ ಜಾತಾ ಹೇ. ಈ ಸತ್ಯದ ಮುಂದೆ ಅಸತ್ಯ ಸುಳ್ಳು ಅಂತಕ್ಕಂಥದ್ದು ಕ್ಷಣ ಮಾತ್ರದಲ್ಲಿ ಸುಟ್ಟು ಹೋಗೋದ್ರಿಂದ ಸತ್ಯದ ಮಹಿಮೆ ಅಪಾರವಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಪ್ರಶ್ನೆ ಇದೆ, ಸತ್ಯ ಕೆ ಬಾರೆ ಮೇ ಸಂಸ್ಕೃತ ಮೇ ಕೌನ್ ಸಿ ಸೂಕ್ತಿ ಹೇ? ಸೊ ಸತ್ಯದ ಕುರಿತು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಒಂದು ಹೇಳಿಕೆ ಕಥನ ಯಾವುದು? सत्य के बारे में संस्कृत में यह सूक्ति है कि सत्यमेव जयते नानृतम. अर्थात सत्य की ही विजय होती है, असत्य की नहीं. ಸತ್ಯದ ಕುರಿತು ಸಂಸ್ಕೃತದಲ್ಲಿ ಈ ತರನಾದ ಒಂದು ಹೇಳಿಕೆ ಇದೆ, ಸತ್ಯಮೇವ ಜಯತೆ ನಾನೃತಂ. ಅಂದ್ರೆ ಸತ್ಯಕ್ಕೆ ವಿಜಯ ಆಗತ್ತೆ, ಗೆಲುವಾಗತ್ತೆ, ಅಸತ್ಯಕ್ಕೆ ಇಲ್ಲ ಅಂತಕ್ಕಂಥದ್ದು ಇದು ಸಂಸ್ಕೃತದಲ್ಲಿ ಇರ್ತಕ್ಕಂಥ ಒಂದು ಹೇಳಿಕೆ. ಸೊ ಮೂರನೇ ಎಕ್ಸ್ಟ್ರಾ ಕ್ವಶನ್ಸ್ ಇದೆ, ಹೆಚ್ಚಿನ ಪ್ರಶ್ನೆ. ಸತ್ಯ ಕೆ ಬಾರೆ ಮೇ ಜಾನ್ ಮೆನ್ಸ್ಫೀಲ್ಡ್ ಕಿ ಕಥನ್ ಕ್ಯಾ ಹೇ? ಈ ಸತ್ಯದ ಕುರಿತಾಗಿರ್ತಕ್ಕಂಥ ಜಾನ್ ಮೆನ್ಸ್ಫೀಲ್ಡ್ ಅವರ ಒಂದು ಹೇಳಿಕೆ ಏನು? ಅದೇನಿದೆಪ್ಪ ಅಂತಂದ್ರೆ, ಸತ್ಯ ಕಿ ನಾವ್ ಸೇ ಹಿ ಹಮ್ ಭವಸಾಗರನ್ ಕಾ ಸಂತರನ್ ಕರ್ ಸಕ್ತೆ ಹೇ. ಸತ್ಯ ಅಂತಕ್ಕಂಥ ಒಂದು ಹಡಗು. ಈ ಹಡಗನ್ನ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ, ಭವಸಾಗರ ಅಂದ್ರೆ ಜಗತ್ತು, ಸಂತರನ್ ಅಂದ್ರೆ ಏನಪ್ಪಾ ಅಂದ್ರೆ ತೈರ್ಕರ್ ಪಾರ್ ಕರ್ಣ, ಈಜಿ ದಡ ಸೇರುವುದು. ಇಡೀ ಜಗತ್ತನ್ನ ನಾವು ಸತ್ಯ ಅಂತಕ್ಕಂಥ ಒಂದೇ ಒಂದು ಅಂಶದಿಂದ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಜಗತ್ತನ್ನೇ ಗೆಲ್ಲಬಹುದು, ಜಗತ್ತಿನಲ್ಲಿ ಎಲ್ಲ ಕಡೆನೂ ಕೂಡ ನಾವು ಸಂಚರಣವನ್ನ ಮಾಡಬಹುದು ಅಂತಕ್ಕಂಥದ್ದು ಈ ಅಮೆರಿಕದ ಶ್ರೇಷ್ಠ ತತ್ವಜ್ಞಾನಿ ಇವರು, ಓಕೆ, ಫಿಲಾಸಾಫರ್ ಜಾನ್ ಮೆನ್ಸ್ಫೀಲ್ಡ್ ಅವರು ಇದನ್ನ ಹೇಳಿದ್ದಾರೆ. ಸತ್ಯ ಕಿ ನಾವ್ ಸೇ ಹಿ ಹಮ್ ಭವಸಾಗರನ್ ಕಾ ಸಂತರನ್ ಕರ್ ಸಕ್ತೆ ಹೇ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ಸತ್ಯ ಕಿ ಮಹಿಮಾ ಪಾಠದ ಪ್ರಶ್ನೋತ್ತರಗಳು. ಅದರ ಜೊತೆಗೇನೆ ಪಾಠದ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಸಹಿತ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಸೊ ಬಹಳಷ್ಟು ಪಾಠಗಳ ವಿಡಿಯೋಗಳಿದಾವೆ, ಪ್ರಶ್ನೋತ್ತರಗಳ ವಿಡಿಯೋಗಳಿದಾವೆ, ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ನಲ್ಲಿ ಇದಾವೆ. ಸೊ ನೀವುಗಳು ಕೊಡಿ ನೋಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗಳು ಕೂಡ ನೋಡ್ಲಿಕ್ಕೆ ಅವಕಾಶವನ್ನ ಮಾಡಬೇಕಾದ್ರೆ ದಯಮಾಡಿ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟಿತ್ತು ಪೂರಕ ವಾಚನ 2ರಲ್ಲಿರ್ತಕ್ಕಂಥದ್ದು ಸತ್ಯ ಕಿ ಮಹಿಮಾ ಪಾಠದಲ್ಲಿ. ಸೊ ಸಿಗುವ ಮತ್ತೆ ಹೊಸ ಹೊಸ ವಿಡಿಯೋಗಳನ್ನ ನಿರೀಕ್ಷೆ ಮಾಡ್ತಾ ಇರಿ. ಪಾಠದಲ್ಲಿರ್ತಕ್ಕಂಥ ಸಾರಾಂಶ, ಭಾವಾರ್ಥದ ವಿಡಿಯೋಗಳಿದಾವೆ, ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದಾವೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಹಿತ ಇದಾವೆ, ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಹಿತ ಇದಾವೆ, NTSC NMMS ಗೆ ಸಂಬಂಧಪಟ್ಟಂತೆ ಕೂಡ ವಿಡಿಯೋಗಳು ಇದಾವೆ. ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಿಗೆ ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗಳು ತುಂಬಾನೇ ಉಪಯುಕ್ತವಾಗಿದ್ದಾವೆ. ಸೊ ವಿಜ್ಞಾನ ವಿಷಯದ ವಿಡಿಯೋಗಳಿದಾವೆ, ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗಳನ್ನು ನೋಡಿ ನಿಮ್ಮ ಪ್ರಾಥಮಿಕ ಮಟ್ಟದ ಜ್ಞಾನವನ್ನು ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ವೃದ್ಧಿಸಿಕೊಳ್ಳಬಹುದು. ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ.